ನಮಸ್ಕಾರ. ಇವತ್ತು ನಾವು ಇತಿಹಾಸದ ಒಂದು ರೋಚಕ ಅಧ್ಯಾಯವನ್ನ ನೋಡೋಣ. ಕೇವಲ ಒಂದು ನಗರದ ಪತನ ಇಡೀ ಜಗತ್ತಿನ ನಕ್ಷೆಯನ್ನೇ ಹೇಗೆ ಬದಲಾಯಿಸಿತು, ಹೊಸ ಸಮುದ್ರ ಮಾರ್ಗಗಳ ಹುಡುಕಾಟಕ್ಕೆ ಹೇಗೆ ಕಾರಣವಾಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಿದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಅಂದುಕೊಳ್ಳಿ, ಇಡೀ ಜಗತ್ತಿನ ವ್ಯಾಪಾರದ ಒಂದು ಮುಖ್ಯ ಕೊಂಡಿ ಪಟ್ಟಂಟ ಮುರಿದುಹೋದ್ರೆ ಏನಾಗಬಹುದು? ಅದರ ಪರಿಣಾಮಗಳು ಎಷ್ಟೊಂದು ದೂರದವರೆಗೆ ಹೋಗಬಹುದು. ಅದಕ್ಕೂ ಮೊದಲು ಆಗಿನ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಶತಮಾನಗಳ ಕಾಲ ಯುರೋಪ್ ಮತ್ತು ಭಾರತದ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು, ಈ ನೆಟ್ವರ್ಕ್ ಕೆಲ್ಸ ಮಾಡ್ತಿದ್ದ ರೀತಿ ಹೇಗಿತ್ತು ನೋಡಿ. ಇದು ಎಂಥ ಅದ್ಭುತ ಸಿಸ್ಟಮ್ ಅಂದ್ರೆ, ಶತಮಾನಗಳ ಕಾಲ ಭಾರತದಿಂದ ಯುರೋಪಿಗೆ ಬೆಲೆಬಾಳೋ ವಸ್ತುಗಳು ಹೋಗ್ತಿದ್ವು. ಆದ್ರೆ ಈ ದಾರಿಯಲ್ಲಿ ಹಿಡಿತ ಯಾರ್ದಿತ್ತು? ಹೆಚ್ಚಾಗಿ ಅರಬ್ ವ್ಯಾಪಾರಿಗಳದ್ದು. ಹಿಂದೂ ಮಹಾಸಾಗರದಲ್ಲಿ ಅವರದ್ದೇ ಕಾರೋಬಾರು. ಅಲ್ಲಿಂದ ಸರಕುಗಳು ಕಾನ್ಸ್ಟಾಂಟಿನೋಪಲ್ ಮೂಲಕ ಯುರೋಪ್ಗೆ ತಲುಪಿದ್ಮೇಲೆ ಇಟಲಿಯ ವೆನಿಸ್, ಜಿನೋವಾದಂತಹ ನಗರಗಳು ಅದನ್ನ ಇಡೀ ಯುರೋಪಿಗೆ ಹಂಚಿ ಸಿಕ್ಕಾಪಟ್ಟೆ ಶ್ರೀಮಂತವಾಡಿದ್ವು. ಆದ್ರೆ ಇಷ್ಟೆಲ್ಲ ಚೆನ್ನಾಗಿ ನಡೀತಿದ್ದ ಈ ಸಿಸ್ಟಮ್ ಒಂದೇ ಏಟಿಗೆ ಕುಸಿದ್ಬಿತ್ತು. ಯುರೋಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ ಆ ಒಂದು ಘಟನೆ ಅದೇನು? ಆ ವರ್ಷ 1453. ಇದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ವರ್ಷ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಜಗತ್ತಿನ ಪವರ್ ಬ್ಯಾಲೆನ್ಸನ್ನ ಅಲ್ಲಾಡ್ಸಿಬಿಟ್ಟಿದ್ದು. ಅದ್ಹೇಗೆ ಅಂತ ನೋಡೋಣ. 1453ರಲ್ಲಿ ಆಗಿದ್ದೇನೋ ಅಂದ್ರೆ, ಆಟೋಮಾನ್ ಟರ್ಕರು 2ನೇ ಮೆಹಮತ್ ನೇತೃತ್ವದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಇದು ಬರೀ ಒಂದು ನಗರದ ಸೋಲಾಗಿರ್ಲಿಲ್ಲ, ಇದು ಪೂರ್ವ ಮತ್ತು ಪಶ್ಚಿಮವನ್ನ ಬೆಸೆಯುತ್ತಿದ್ದ ಒಂದು ದೊಡ್ಡ ಬಾಗಿಲಿಗೆ ಬೀಗ ಹಾಕ್ದಾಗಾಯ್ತು. ಪರಿಣಾಮ? ಯುರೋಪಿಗೆ ಭಾರತದಿಂದ ಬರ್ತಿದ್ದ ಮಸಾಲೆ ಪದಾರ್ಥ, ರೇಷ್ಮೆ, ಹೀಗೆಲ್ಲ ಐಷಾರಾಮಿ ವಸ್ತುಗಳ ದಾರಿ ಬಂದ್. ಈಗ ಅವ್ರಿಗೆ ಬೇರೆ ದಾರಿಯೇ ಇರಲಿಲ್ಲ. ಭಾರತಕ್ಕೆ ಹೊಸ ದಾರಿ, ಅದ್ರಲ್ಲೂ ಸಮುದ್ರದ ದಾರಿ ಹುಡುಕ್ಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಿದ್ರೆ ಈ ದೊಡ್ಡ ಚಾಲೆಂಜ್ ಅನ್ನ ಯಾರು ಸ್ವೀಕರಿಸಿತು? ಯಾರು ಮುಂದೆ ಬಂದಿದ್ದು? ಉತ್ತರ ಸಿಕ್ಕಿದ್ದು ಯುರೋಪಿನ ಪಶ್ಚಿಮದ ಒಂದು ಚಿಕ್ಕ ಆದ್ರೆ ಮಹತ್ವಾಕಾಂಕ್ಷಿಯುಳ್ಳ ದೇಶದಿಂದ. ಅದೇ ಪೋರ್ಚುಗಲ್. ಪೋರ್ಚುಗೀಸರು ಇದರಲ್ಲಿ ಮೊದಲಿಗರು. ಅವರು ಇದನ್ನ ಒಂದು ದೊಡ್ಡ ಅವಕಾಶ ಅಂತ ನೋಡಿದ್ರು. ರಾಜಕುಮಾರ ಹೆನ್ರಿ ಅವರಂತೂ ಇದ್ರ ರೂವಾರಿ. ಅವರು ಲಿಸ್ಬನ್ನಲ್ಲಿ ಒಂದು ನೌಕಾ ತರಬೇತಿ ಶಾಲೆಯನ್ನೇ ಶುರು ಮಾಡಿ ಈ ಸಮುದ್ರಯಾನಕ್ಕೆ ಬೇಕಾದ ಎಲ್ಲ ತಯಾರಿ ಶುರು ಮಾಡಿದ್ರು. ಅವರ ಈ ಕೆಲಸಕ್ಕೆ ರಾಜಕುಮಾರ ಹೆನ್ರಿಗೆ ದಿ ನ್ಯಾವಿಗೇಟರ್ ಅಂತಾನೆ ಹೆಸರು ಬಂತು. ಸ್ವತಃ ಅವರು ಹಡಗು ಓಡಿಸದೇ ಇದ್ರೂ ಅವರ ವಿಷನ್ ಮತ್ತು ಸಪೋರ್ಟ್ನಿಂದಾಗಿಯೇ ದೊಡ್ಡ ದೊಡ್ಡ ಸಮುದ್ರಯಾನಗಳಿಗೆ ಅಡಿಪಾಯ ಬಿತ್ತು. ಸರಿ, ಈಗ ಆಫ್ರಿಕಾವನ್ನ ಸುತ್ತಿ ಭಾರತಕ್ಕೆ ಬರುವ ಮೊದಲ ಸಾಹಸದ ಕಥೆ ನೋಡೋಣ. ಇದೊಂದು ರೋಚಕ ಕಥೆ. ಸ್ವಲ್ಪ ಗೆಲುವು, ಸ್ವಲ್ಪ ಸೋಲು ಎರಡೂ ಇದೆ. 1487ರಲ್ಲಿ ಬಾರ್ತಲೋಮಿಯೋ ಡಯಾಸ್ ಅಂತ ಹೊಡ್ತಾನೆ. ಆಫ್ರಿಕಾದ ತೀರದುದ್ದಕ್ಕೂ ಪ್ರಯಾಣ ಮಾಡಿ ಅದರ ದಕ್ಷಿಣದ ತುದಿಯನ್ನ ತಲುಪೇ ಬಿಡ್ತಾನೆ. ಅಂದ್ರೆ ಭಾರತಕ್ಕೆ ಸಮುದ್ರ ಮಾರ್ಗ ಇದೆ ಅನ್ನೋದನ್ನ ಪ್ರೂಫ್ ಮಾಡ್ಬಿಡ್ತಾನೆ. ಆದ್ರೆ ಕೆಟ್ಟ ಹವಾಮಾನ ಮತ್ತು ಸಿಬ್ಬಂದಿ ದಂಗೆ ಎದ್ದಿದ್ರಿಂದ ಅಲ್ಲಿಂದಲೇ ವಾಪಸ್ ಬರ್ಬೇಕಾಗುತ್ತೆ. ಭಾರತವನ್ನ ಮುಟ್ಟೋಕೆ ಆಗಲ್ಲ. ಅವನ ಪ್ರಯಾಣ ಪೂರ್ತಿ ಸಕ್ಸಸ್ ಆಗ್ಲಿಲ್ಲ ನಿಜ, ಆದ್ರೆ ಅದು ಒಂದು ದೊಡ್ಡ ತಿರುವು ಕೊಡ್ತು. ಈ ಸೋಲನ್ನ ಪೋರ್ಚುಗಲ್ನಲ್ಲಿ ಹೇಗೆ ನೋಡಿದ್ರು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಡಯಾಸ್ ತಾನು ಅನುಭವಿಸಿದ ಕಷ್ಟದಿಂದ ಆ ಜಾಗಕ್ಕೆ ಬಿರುಗಾಳಿಯ ಭೂಶಿರ ಅಂದ್ರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೆಸರಿಟ್ಟಿದ್ದ. ಆದ್ರೆ ಪೋರ್ಚುಗಲ್ ರಾಜ ಅದನ್ನ ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಭರವಸೆಯ ಭೂಶಿಖರ ಅಂತ ಬದಲಾಯಿಸಿದ. ಎಂಥ ಅದ್ಭುತ ಮಾರ್ಕೆಟಿಂಗ್ ನೋಡಿ, ಸೋಲನ್ನೇ ಭರವಸೆಯಾಗಿ ಬದಲಾಯಿಸಿದ್ರು. ಸರಿ, ಆ ಭರವಸೆ ನಿಜವಾಗಲೂ ಸುಮಾರು 10 ವರ್ಷ ಬೇಕಾಯ್ತು. ಹಾಗಿದ್ರೆ ಆ ಐತಿಹಾಸಿಕ ಸಾಧನೆಯನ್ನ ಯಾರು ಪೂರ್ತಿಗೊಳಿಸಿದ್ರು ಅದನ್ನ ನೋಡೋಣ ಬನ್ನಿ. ಡಯಾಸ್ ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದ ವಾಸ್ಕೋಡಗಾಮ ಮುಂದುವರಿಸಿದ. 1498ರಲ್ಲಿ ಅವನು ಕೊನೆಗೂ ಭಾರತದ ಕಲ್ಲಿಕೋಟೆ ತೀರವನ್ನ ತಲುಪಿದ. ಶತಮಾನಗಳ ಕಾಲ ಯುರೋಪಿಯನ್ನರು ಕಂಡಿದ್ದ ಕನಸು ನನಸಾಗಿತ್ತು. ಭಾರತಕ್ಕೆ ನೇರವಾದ ಸಮುದ್ರ ಮಾರ್ಗ ತೆರೆದುಕೊಂಡಿತ್ತು. ಆದ್ರೆ ಈ ದೊಡ್ಡ ಗೆಲುವಿನ ಹಿಂದೆ ಒಬ್ಬ ಭಾರತೀಯನ ಸಹಾಯ ಇತ್ತು ಅನ್ನೋದು ಬಹಳ ಮುಖ್ಯ. ಗುಜರಾತಿನ ಅನುಭವಿ ನಾವಿಕ ಇಬ್ನ್ ಮಜೀದ್, ಆತನೇ ಹಿಂದೂ ಮಹಾಸಾಗರದ ಗಾಳಿಯ ದಿಕ್ಕನ್ನೆಲ್ಲ ಉಪಯೋಗಿಸ್ಕೊಂಡು ವಾಸ್ಕೋಡಗಾಮನಿಗೆ ದಾರಿ ತೋರಿಸಿದ್ದು. ಅಂದ್ರೆ ಸ್ಥಳೀಯ ಜ್ಞಾನವಿಲ್ಲದೆ ಈ ಸಾಧನೆ ಸಾಧ್ಯವಿರಲಿಲ್ಲ. ಹೀಗೆ ಒಂದು ಹೊಸ ಸಮುದ್ರ ಮಾರ್ಗ ಓಪನ್ ಆಯ್ತು. ಇದರರ್ಥ ಯುರೋಪ್ ಈಗ ವ್ಯಾಪಾರದ ಮಧ್ಯವರ್ತಿಗಳನ್ನ ಅಂದ್ರೆ ಅರಬರು, ಇಟಾಲಿಯನ್ನರನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡಿತ್ತು.
ಇದು ಜಗತ್ತಿನ ವ್ಯಾಪಾರ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ಶಾಶ್ವತವಾಗಿ ಬದಲಾಯಿಸ್ಬಿಟ್ಟು. ಈ ಹೊಸ ದಾರಿ ಯುರೋಪಿಗೆ ಸಿಕ್ಕಾಪಟ್ಟೆ ಸಂಪತ್ತು, ಅಧಿಕಾರ ತಂದ್ಕೊಟ್ಟಿದ್ದು ನಿಜ. ಆದರೆ ಭಾರತಕ್ಕೆ ಇದು ಏನನ್ನು ತಂದಿತು? ಈ ಹೊಸ ಸಂಪರ್ಕ ಭಾರತದ ಮೇಲೆ ಬೀರಿದ ಪರಿಣಾಮಗಳು ಅದು ಇತಿಹಾಸದ ಇನ್ನೊಂದು ದೊಡ್ಡ, ಸಂಕೀರ್ಣವಾದ ಅಧ್ಯಾಯ. ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಪೋರ್ಚುಗೀಸರ ಆಗಮನ. ಸೊ ಬನ್ನಿ, ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಆ ಕಥೆಯನ್ನೇ ವಿವರವಾಗಿ ನೋಡೋಣ. ಪ್ರಸಿದ್ಧ ಇತಿಹಾಸಕಾರ ಕೆ.ಎಂ. ಪಣಿಕ್ಕರ್ ಈ ಘಟನೆಯ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಅವರಿದನ್ನ ಜಗತ್ತಿನ ಇತಿಹಾಸದಲ್ಲಿ ವಾಸ್ಕೋ ಡಾಗಾಮನ ಯುಗ ಅಂತ ಕರೆದಿದ್ದಾರೆ. ಅಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಯಾಣದ ಕಥೆಯಲ್ಲ, ಬದಲಿಗೆ ಒಂದು ಸಂಪೂರ್ಣ ಹೊಸ ಯುಗದ ಆರಂಭದ ಕಥೆ. ಸರಿ, ಹಾಗಾದ್ರೆ ಈ ಇಡೀ ಐತಿಹಾಸಿಕ ಪಯಣ ಶುರುವಾಗಿದ್ದು ಹೇಗೆ? ಪೋರ್ಚುಗೀಸರು ಯಾಕೆ ಭಾರತಕ್ಕೆ ಬಂದ್ರು, ಯಾವಾಗ ಬಂದ್ರು ನೋಡೋಣ ಬನ್ನಿ. ಅವರ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ತುಂಬಾನೇ ಸ್ಪಷ್ಟವಾಗಿತ್ತು. ಅವರು ಹೇಳಿದ್ದೇನು ಅಂದ್ರೆ, ನಾವು ಕ್ರಿಶ್ಚಿಯನ್ಸ್ರನ್ನ ಮತ್ತೆ ಸಾಂಬಾರು ಪದಾರ್ಥಗಳನ್ನ ಹುಡುಕೊಂಡು ಹೊರಡಿದ್ದೇವೆ ಅಂತ. ಅಂದ್ರೆ ನೋಡಿ, ಇದರಲ್ಲಿ ಧರ್ಮ ಮತ್ತು ವ್ಯಾಪಾರ ಎರಡೂ ಉದ್ದೇಶಗಳು ಮಿಕ್ಸ್ ಆಗಿದ್ವು. ಸೊ ವರ್ಷ 1498 ವಾಸ್ಕೋಡಗಾಮ ಭಾರತದ ಕಾಲಿಕೋಟೆಗೆ ಬಂದು ಇಳಿತಾನೆ. ಅಲ್ಲಿನ ರಾಜ ಜಾಮೋರಿನ್ ಅವನನ್ನ ಸ್ವಾಗತ ಕೂಡ ಮಾಡ್ತಾನೆ. ಇದು ಒಂದ್ ರೀತಿ ಎರಡೂ ಬೇರೆ ಬೇರೆ ಪ್ರಪಂಚಗಳು ಮೊದಲ ಬಾರಿಗೆ ಮುಖಾಮುಖಿ ಆದ ಹಾಗೆ. ಆದರೆ ಇದು ಸುಮ್ನೆ ಬಂದ ಪ್ರಯಾಣ ಆಗಿರ್ಲಿಲ್ಲ. ವಾಸ್ಕೋಡಗಾಮ ಜೊತೆ 4 ಹಡಗುಗಳಿದ್ದವು. ಸಾವೋ ಗೆಬ್ರಿಯಲ್ ಅನ್ನೋ ಹಡಗಿಗೆ ಅವನೇ ಕ್ಯಾಪ್ಟನ್. ಉಳಿದ ಹಡಗುಗಳಿಗೆ ಅವನ ತಮ್ಮ ಪಾಲ್ಗೋಡಗಾಮ ಮತ್ತೆ ಬೇರೆ ಅನುಭವಿಗಳು ಕ್ಯಾಪ್ಟನ್ ಆಗಿದ್ರು. ಅಂದ್ರೆ ಇದೊಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ದಂಡಯಾತ್ರೆ. ಹಾಗಾದ್ರೆ ಈ ಮೊದಲ ಪ್ರಯಾಣದಿಂದ ಅವರಿಗೆ ಸಿಕ್ಕಿದ್ದೇನು? ಎಷ್ಟರ ಮಟ್ಟಿಗೆ ಇದು ಯಶಸ್ವಿಯಾಯಿತು? ಗಾಮ ಮೊದಲು ಮಾಡಿದ್ದೇನೋ ಅಂದ್ರೆ ಕಲ್ಲಿಕೋಟೆಯಲ್ಲಿ ಒಂದು ಟ್ರೇಡಿಂಗ್ ಪೋಸ್ಟ್ ಅಂದ್ರೆ ವ್ಯಾಪಾರಿ ಕೋಠಿಯನ್ನ ಸ್ಥಾಪಿಸಿದ. ಸುಮಾರು ಒಂದು 6 ತಿಂಗಳು ಇಲ್ಲೇ ಇದ್ದು ಆಮೇಲೆ ಪೋರ್ಚುಗಲ್ಗೆ ವಾಪಸ್ ಹೋದ. ಸರಿ, ವಾಪಸ್ ಹೋದ. ಆದ್ರೆ ಅಸಲಿ ವಿಷಯ ಇರೋದೇ ಇಲ್ಲಿ. ಈ ಪ್ರಯಾಣದಿಂದ ಬಂದ ಲಾಭ ಎಷ್ಟು ಗೊತ್ತಾ? ಅವರ ಖರ್ಚು ಮಾಡಿದ್ದಕ್ಕಿಂತ 60 ಪಟ್ಟು ಹೆಚ್ಚು. 60 ಪಟ್ಟು! ಇಡೀ ಯುರೋಪ್ಗೆ ಭಾರತದ ಮೇಲೆ ಕಣ್ಣು ಬೀಳೋಕೆ ಇದೇ ಕಾರಣವಾಯಿತು. ಆದ್ರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅಲ್ವಾ? ಎಲ್ಲಿ ಲಾಭ ಇರುತ್ತೋ ಅಲ್ಲಿ ಸಂಘರ್ಷ ಇದ್ದೇ ಇರುತ್ತೆ. ಇಲ್ಲಿನ ಕಥೆ ಕೂಡ ಅದೇ. ಹಾಗಾದ್ರೆ ಈ ವ್ಯಾಪಾರ ಶಾಂತಿಯುತವಾಗಿ ನಡೀತಾ? ಖಂಡಿತ ಇಲ್ಲ. ಯಾಕಂದ್ರೆ ಪೋರ್ಚುಗೀಸರು ಬರೋಕ್ ಮುಂಚೆನೇ ಇಲ್ಲಿನ ಸಾಂಬಾರು ಪದಾರ್ಥಗಳ ವ್ಯಾಪಾರವನ್ನ ಅರಬ್ ವ್ಯಾಪಾರಿಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಈಗ ಹೊಸದಾಗ್ ಬಂದ ಇವ್ರನ್ನ ಅವರು ಸುಮ್ಮನೆ ಬಿಡ್ತಾರಾ? ಖಂಡಿತ ಇಲ್ಲ. ವರ್ಷ 1500. ಈ ಸಲ ಅಲ್ವರೇಜ್ ಕೆಬ್ರಾಲ್ ಬರ್ತಾನೆ. ಅದು 13 ಹಡಗುಗಳ ಜತೆ. ಅವನು ನೇರವಾಗಿ ಜಾಮೋರಿನತ್ರ ಹೋಗಿ ವ್ಯಾಪಾರದ ಮೊನೋಪಲಿ ಅಂದ್ರೆ ಏಕಸ್ವಾಮ್ಯ ನಮ್ಗೆ ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾನೆ. ಇದು ನೇರವಾಗಿ ಯುದ್ಧಕ್ಕೆ ಕೊಟ್ಟ ಆಹ್ವಾನದಂತಿತ್ತು. ಇಲ್ಲಿ ಪೋರ್ಚುಗೀಸರ ಬುದ್ಧಿವಂತಿಕೆ ನೋಡಿ. ಜಾಮೋರಿನ್ ಒಪ್ಲಿಲ್ಲ ಅಂದ ತಕ್ಷಣ ಕೆಬ್ರಾಲ್ ಏನ್ಮಾಡ್ತಾನೆ, ಕಲ್ಲಿಕೋಟೆಯ ಶತ್ರು ಆಗಿದ್ದ ಕೊಚ್ಚಿನ್ ರಾಜನ ಜೊತೆ ಕೈ ಜೋಡಿಸ್ತಾನೆ. ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ತಂತ್ರ. ಹೀಗೆ ಸ್ಥಳೀಯ ರಾಜರ ಜಗಳವನ್ನೇ ಬಳಸ್ಕೊಂಡು ಅರಬ್ ವ್ಯಾಪಾರಿಗಳನ್ನ ಸೋಲಿಸ್ತಾರೆ. ಈ ಗೆಲುವುಗಳೆಲ್ಲ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿರಲಿಲ್ಲ. ಇದು ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸೋದಕ್ಕೆ ಅವರು ಇಟ್ಟ ಮೊದಲ ಹೆಜ್ಜೆಗಳಾಗಿದ್ದವು. ಈ ಅಧಿಕಾರದ ಹಾದಿಯನ್ನ ಇನ್ನಷ್ಟು ಗಟ್ಟಿ ಮಾಡಕ್ಕೆ 1502ರಲ್ಲಿ ವಾಸ್ಕೋಡಗಾಮನೇ 2ನೇ ಸಲ ವಾಪಸ್ ಬರ್ತಾನೆ. ಆದರೆ ಈ ಸಲ ಅವನು ಟ್ರೇಡರ್ ಆಗಿ ಬರಲಿಲ್ಲ, ಬದಲಿಗೆ ಒಬ್ಬ ಮಿಲಿಟರಿ ಕಮಾಂಡರ್ ತರ ಬಂದ. ಅರಬ್ ಸೈನ್ಯವನ್ನ ಸೋಲ್ಸಿ ಇನ್ನಷ್ಟು ಟ್ರೇಡಿಂಗ್ ಪೋಸ್ಟ್ಗಳನ್ನ ಸ್ಥಾಪಿಸ್ತಾನೆ. ಕಲಿಕೋಟೆ, ಕೊಚ್ಚಿನ್, ಕಣ್ಣಾನೂರು ಹೀಗೆ ಪ್ರಮುಖ ಜಾಗಗಳಲ್ಲಿ ತಮ್ಮ ಕೇಂದ್ರಗಳನ್ನ ಸ್ಥಾಪಿಸಿ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಒಂದು ಸ್ಟ್ರಾಂಗ್ ನೆಟ್ವರ್ಕನ್ನೇ ಕಟ್ಟಿದ್ರು. ತಮ್ಮ ಹಿಡಿತವನ್ನ ಇನ್ನಷ್ಟು ಬಿಗಿ ಮಾಡ್ಕೊಂಡ್ರು. ಆಮೇಲೆ ಬಂತು ನೋಡಿ 1505. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅನ್ನೋನನ್ನ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯಾಗಿ ನೇಮಿಸಲಾಯಿತು. ಇದು ತುಂಬಾನೇ ಮುಖ್ಯವಾದ ಘಟ್ಟ. ಯಾಕಂದ್ರೆ ಇಲ್ಲಿಂದ ಒಂದು ವ್ಯಾಪಾರಿ ಕಂಪನಿ ಆಡಳಿತ ನಡೆಸೋ ಶಕ್ತಿಯಾಗಿ ಬದಲಾಯಿತು. ಇದರ ನೇರ ಪರಿಣಾಮ ಕೊಚ್ಚಿನ್ ಭಾರತದಲ್ಲಿ ಯುರೋಪಿಯನ್ನರ ಮೊದಲ ಕಾಲನಿ ಅಂದ್ರೆ ವಸಾಹತು ಆಯಿತು. ಮುಂದಿನ 100 ವರ್ಷಗಳ ವಸಾಹತುಶಾಹಿ ಆಡಳಿತಕ್ಕೆ ಅಡಿಪಾಯ ಹಾಕಿದ್ದೇ ಈ ಘಟನೆ. ಸರಿ, ಇಷ್ಟೆಲ್ಲ ಆಯಿತು. ಹಾಗಾದ್ರೆ ಈ ಇಡೀ ಗಾಮನ ಯುಗದ ಮಹತ್ವವಾದ್ರೂ ಏನು? ಭಾರತದ ಮೇಲೆ ಇದರ ಪರಿಣಾಮ ಎಂಥದ್ದು? ವಾಸ್ಕೋಡಗಾಮರದೇ ಕತೆ ನೋಡಿ.
1498ರಲ್ಲಿ ಮೊದಲ ಸಲ ಬರ್ತಾನೆ, 1507ರಲ್ಲಿ ಅಧಿಕಾರ ಗಟ್ಟಿ ಮಾಡೋಕೆ ವಾಪಸ್ ಬರ್ತಾನೆ, ಕೊನೆಗೆ 1574ರಲ್ಲಿ ಮೂರನೇ ಸಲ ಬಂದು ಇಲ್ಲೇ ಭಾರತದಲ್ಲೇ ಸಾಯ್ತಾನೆ. ಅಂದ್ರೆ ಅವನ ಜೀವನ ಪೂರ್ತಿ ಭಾರತದ ಜೊತೆಗೆ ಬೆರೆತು ಹೋಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು, ಹಾಗೆಯೇ 1961ರಲ್ಲಿ ಭಾರತವನ್ನ ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು ಅವರೇ. ಅಂದ್ರೆ ಸುಮಾರು 450 ವರ್ಷಗಳ ಕಾಲ ಅವರ ಪ್ರಭಾವ ಭಾರತದ ಮೇಲೆ ಇತ್ತು. ಯೋಚನೆ ಮಾಡಿ. ಕೊನೆಯದಾಗಿ ಈ ಎಲ್ಲ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನ ಇಡುತ್ತೆ. ಕೇವಲ ಒಂದು ಸಮುದ್ರಯಾನ ಇಡೀ ಒಂದು ಉಪಖಂಡದ ಭವಿಷ್ಯವನ್ನೇ ಹೇಗೆ ಬದಲಾಯಿಸ್ಬಿಡ್ತು? ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ. ಭಾರತಕ್ಕೆ ಸಮುದ್ರದ ದಾರಿಯಿಂದ ಬಂದ ಮೊದಲ ಯುರೋಪಿಯನರು ಯಾರು ಅಂತ ಗೊತ್ತಾ? ಅವರೇ ಪೋರ್ಚುಗೀಸರು. ನೋಡಿ, ಅವರು ಇಲ್ಲಿಗೆ ಬಂದಿದ್ದು ಬರೀ ವ್ಯಾಪಾರ ಮಾಡೋಕ್ಕೆ. ಆದ್ರೆ ಅವರು ಬರೀ ವ್ಯಾಪಾರಿಗಳಾಗಿ ಉಳಿಲೇ ಇಲ್ಲ. ಬದಲಿಗೆ ಭಾರತದ ಕರಾವಳಿಯಲ್ಲಿ ಬರೋಬ್ಬರಿ 450 ವರ್ಷಗಳ ಕಾಲ, ಅಂದ್ರೆ ಯೋಚನೆ ಮಾಡಿ, 4.5 ಶತಮಾನಗಳ ಕಾಲ ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನೇ ಕಟ್ಟುಬಿಟ್ರು. ಹಾಗಾದ್ರೆ ಯುರೋಪಿನ ಒಂದು ಚಿಕ್ಕ ದೇಶ ಪೋರ್ಚುಗಲ್ ಭಾರತದಲ್ಲಿ ಇಷ್ಟೊಂದು ದೊಡ್ಡ, ಇಷ್ಟು ಸುದೀರ್ಘ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ ಸಾಧ್ಯ? ಮತ್ತೆ ಅವರ ಆಳ್ವಿಕೆ ನಮ್ಮ ದೇಶದ ಮೇಲೆ ಯಾವೆಲ್ಲ ಕುರುಹುಗಳನ್ನ ಬಿಟ್ಹೋಯ್ತು? ಬನ್ನಿ, ಈ ಇಂಟ್ರೆಸ್ಟಿಂಗ್ ಕಥೆಯನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಪೋರ್ಚುಗೀಸರ ಕತೆ ಶುರುವಾಗೋದೇ ಒಂದು ತುಂಬಾನೇ ವಿಶಿಷ್ಟವಾದ ಪ್ಲಾನ್ನಿಂದ. ಭಾರತಕ್ಕೆ ಬಂದ ಅವರ ಫಸ್ಟ್ ವೈಸ್ರಾಯ್ ಇದ್ನಲ್ಲ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅವನು ಭೂಮಿ ಮೇಲೆ ಕೋಟೆಗಳ್ನ ಕಟ್ಟೋದು, ಯುದ್ಧ ಮಾಡೋದು ಅದೆಲ್ಲ ಬೇಡ ಅಂದ್ಕೊಂಡ. ಬದಲಿಗೆ ಸಮುದ್ರವನ್ನೇ ತನ್ನ ಸಾಮ್ರಾಜ್ಯ ಮಾಡ್ಕೋಬೇಕು ಅಂತ ಹೊರಟ. ಇದಕ್ಕೆ ನೀಲಿ ಜಲನೀತಿ ಅಂತ ಹೆಸರು ಬಂತು. ಹಾಗಾದ್ರೆ ಏನಿದು ನೀಲಿ ಜಲನೀತಿ ಅಂದ್ರೆ? ಇದರ ಐಡಿಯಾ ತುಂಬಾನೇ ಸಿಂಪಲ್. ನೆಲದ ಮೇಲೆ ಯುದ್ಧ ಮಾಡಿ ರಾಜ್ಯಗಳನ್ನ ಗೆಲ್ಲೋ ತಲೆನೋವೇ ಬೇಡ. ಬದಲಿಗೆ ಹಿಂದೂ ಮಹಾಸಾಗರದ ವ್ಯಾಪಾರ ನಡೆಯೋ ಎಲ್ಲಾ ದಾರಿಗಳನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋದು. ಅವರ ಫೋಕಸ್ ಇದ್ದಿದ್ದು ವ್ಯಾಪಾರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದು, ಭೂಮಿ ಮೇಲೆ ಸಾಮ್ರಾಜ್ಯ ಕಟ್ಟೋದಲ್ಲ. ತಮ್ಮ ಈ ನೀಲಿ ಜಲನೀತಿಯನ್ನ ಜಾರಿಗೆ ತರೋಕೆ ಅವರು ಬಳಸಿದ ಒಂದು ಪವರ್ಫುಲ್ ಅಸ್ತ್ರನೇ ಕಾರ್ಟೇಜಸ್ ಸಿಸ್ಟಮ್. ಒಂದು ಕ್ಷಣ ಯೋಚನೆ ಮಾಡಿ. ಹಿಂದೂ ಮಹಾಸಾಗರದಲ್ಲಿ ಯಾವುದೇ ಹಡಗು, ಅದು ಚಿಕ್ಕ ದೋಣಿಯೇ ಇರ್ಲಿ ದೊಡ್ಡ ಹಡಗೇ ಇರ್ಲಿ, ವ್ಯಾಪಾರ ಮಾರಬೇಕು ಅಂದ್ರೆ ಪೋರ್ಚುಗೀಸರಿಂದ ಒಂದು ಲೈಸೆನ್ಸ್ ತಗೊಳ್ಳೇಬೇಕಿತ್ತು ಕಡ್ಡಾಯವಾಗಿ. ಇದರಿಂದ ಸಮುದ್ರದ ಮೇಲೆ ಅವ್ರಿಗೆ ಪ್ರಶ್ನೆನೇ ಮಾಡ್ಲಾಗದಷ್ಟು ಅಧಿಕಾರ ಸಿಕ್ಬಿಡ್ತು. ಅಲ್ಮೇಡಾ ತನ್ನ ಪವರ್ ಪ್ರೂವ್ ಮಾಡೋಕೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಡ್ಯೂ ಕದನದಲ್ಲಿ ಈಜಿಪ್ಟ್ ಸುಲ್ತಾನನ ಬಲಿಷ್ಠ ನೌಕಾಪಡೆಯನ್ನೇ ಸೋಲ್ಸ್ಬಿಟ್ಟ. ಆ ಮೂಲಕ ಹಿಂದೂ ಮಹಾಸಾಗರದಲ್ಲಿ ತಾನೇ ಕಿಂಗ್ ಅಂತ ಘೋಷಣೆ ಮಾಡ್ಕೊಂಡ. ತನ್ನ ಹಿಡಿತವನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ 1505ರಲ್ಲಿ ಕಣ್ಣಾನೂರಿನಲ್ಲಿ ಮೊದಲ ಪೋರ್ಚುಗೀಸ್ ಕೋಟೆಯನ್ನ ಕೂಡ ಕಟ್ಟಿದ. ನೋಡಿ, ಅಲ್ಮೇಡಾ ಸಮುದ್ರದ ಮೇಲೆ ಫೋಕಸ್ ಮಾಡಿದ್ರೆ, ಅವನ ನಂತರ ಬಂದ ಎರಡನೇ ವೈಸ್ರಾಯ್ ಇದಾನಲ್ಲ, ಅಫೋನ್ಸೋ ಡಿ ಅಲ್ಬುಕರ್ಕ್, ಅವನು ಬಂದು ಇಡೀ ಆಟವನ್ನೇ ಬದಲಾಯಿಸ್ಬಿಟ್ಟ. ಅವನ ಎಂಟ್ರಿಯೊಂದಿಗೆ ಪೋರ್ಚುಗೀಸರ ಸಂಪೂರ್ಣ ಪ್ಲಾನೇ ಚೇಂಜ್ ಆಗೋಯ್ತು. ಈ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಅಲ್ಮೇಡಾನ ಗುರಿ ಸಮುದ್ರವನ್ನ ಕಂಟ್ರೋಲ್ ಮಾಡಿ ವ್ಯಾಪಾರ ಮಾಡೋದು. ಆದ್ರೆ ಅಲ್ಬುಕರ್ಕ್ನ ಗುರಿ ಭೂಮಿಯನ್ನೇ ಗೆದ್ದು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟೋದು. ಅವನ ಈ ದೊಡ್ಡ ಮಹತ್ವಾಕಾಂಕ್ಷೆಯಿಂದಾಗಿಯೇ ಇತಿಹಾಸಕಾರರು ಅವನನ್ನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಅಲ್ಬುಕರ್ಕ್ನ ಗೆಲುವಿನ ಪಟ್ಟಿ ಇದೆಯಲ್ಲ, ಅದು ಮಿಂಚಿನ ವೇಗದಲ್ಲಿ ಬೆಳೀತು. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡ. ಮುಂದೆ ಇದೇ ಅವರ ಸಾಮ್ರಾಜ್ಯದ ರಾಜಧಾನಿಯಾಯಿತು. ಒಂದೇ ವರ್ಷದ ನಂತರ 1511ರಲ್ಲಿ ದೂರದ ಮಲಕ್ಕ ಮತ್ತು 1515ರಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿದ್ದ ಅತ್ಯಂತ ಪ್ರಮುಖ ಜಾಗ ಓರ್ಮುಜ್ ಇವೆಲ್ಲವನ್ನೂ ವಶಪಡಿಸಿಕೊಂಡು ಏಷ್ಯಾದ ವ್ಯಾಪಾರ ಮಾರ್ಗಗಳ ಮೇಲೆ ಹಿಡಿತ ಸಾಧಿಸಿಬಿಟ್ಟ. ಅಲ್ಬುಕರ್ಕ್ ಅಂದ್ರೆ ಬರೀ ಒಬ್ಬ ಯೋಧ ಅಲ್ಲ, ಅವನು ತುಂಬಾನೇ ದೂರದೃಷ್ಟಿಯಿದ್ದ ಆಡಳಿತಗಾರ. ಭಾರತದಲ್ಲಿ ಪೋರ್ಚುಗೀಸರ ಅಸ್ತಿತ್ವವನ್ನ ಪರ್ಮನೆಂಟ್ ಮಾಡೋಕೆ ಅವನು ತನ್ನ ಸೈನಿಕರಿಗೆ ಭಾರತೀಯ ಮಹಿಳೆಯರನ್ನ ಮದುವೆ ಆಗೋಕೆ ಪ್ರೋತ್ಸಾಹ ಕೊಟ್ಟ. ಹೀಗೆ ಮಾಡಿದ್ರೆ ಇಲ್ಲೇ ಶಾಶ್ವತವಾಗಿ ನೆಲೆಸುವ ಒಂದು ಹೊಸ ಸಮುದಾಯವನ್ನೇ ಸೃಷ್ಟಿಸಬಹುದು ಅನ್ನೋದು ಅವನ ಪ್ಲಾನ್ ಆಗಿತ್ತು. ಸರಿ, ಪೋರ್ಚುಗೀಸರು ಬಂದು ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಆದ್ರೆ ಈ 450 ವರ್ಷಗಳ ಅವರ ಆಳ್ವಿಕೆ ಭಾರತದ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರಿತು? ಕೆಲವು ಉತ್ತರಗಳಂತೂ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. 1556. ಹೌದು, 1556. ಈ ವರ್ಷ
ಪೋರ್ಚುಗೀಸರು ಗೋವಾದಲ್ಲಿ ಭಾರತದ ಮೊಟ್ಟಮೊದಲ ಪ್ರಿಂಟಿಂಗ್ ಪ್ರೆಸ್ ಅನ್ನು ಸ್ಥಾಪಿಸಿದ್ರು. ಇದನ್ನ ಒಂದ್ ರೀತಿ ಜ್ಞಾನದ ಕ್ರಾಂತಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದೇ ಪ್ರೆಸ್ ಬಳಸಿ 1563ರಲ್ಲಿ ಭಾರತೀಯ ಔಷಧೀಯ ಸಸ್ಯಗಳು ಅನ್ನೋ ವಿಷಯದ ಮೇಲೆ ಒಂದು ಸೈಂಟಿಫಿಕ್ ಪುಸ್ತಕವನ್ನ ಪ್ರಿಂಟ್ ಮಾಡಲಾಯಿತು. ಇದು ಭಾರತದಲ್ಲಿ ಪ್ರಿಂಟ್ ಆದ ಮೊದಲ ವೈಜ್ಞಾನಿಕ ಪುಸ್ತಕಗಳಲ್ಲಿ ಒಂದು. ಅಷ್ಟೇ ಅಲ್ಲ, ಅವರ ಕೊಡುಗೆಗಳು ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಕಾಮನ್ ಆಗಿರೋ ಆಲೂಗಡ್ಡೆ, ಅನಾನಸ್, ಪಪ್ಪಾಯಿ ಇದೆಲ್ಲವನ್ನೂ ಭಾರತಕ್ಕೆ ಮೊದಲು ತಂದಿದ್ದೇ ಪೋರ್ಚುಗೀಸರು. ಇನ್ನೊಂದು ವಿಷಯ ಅಂದ್ರೆ, ನಾವು ಪ್ರತಿದಿನ ಬಳಸೋ ಟವೆಲ್ ಅನ್ನೋ ಪದ ಇದೆಯಲ್ಲ, ಅದು ಕೂಡ ಪೋರ್ಚುಗೀಸ್ ಭಾಷೆಯ ಟೌಲಿಯೋ ಅನ್ನೋ ಪದದಿಂದ ಬಂದಿದ್ದು. ನೋಡಿ ಅವರ ಪ್ರಭಾವ ನಮ್ಮ ದಿನನಿತ್ಯದ ಬದುಕಲ್ಲೇ ಹೇಗೆ ಬೆರೆತು ಹೋಗಿದೆ. ಇದರ ಜೊತೆಗೆ ಅವರು ಕೆಲವು ಅನಿರೀಕ್ಷಿತ ಸಾಮಾಜಿಕ ಸುಧಾರಣೆಗಳನ್ನು ತಂದ್ರು. ಆಲ್ಬುಕರ್ಕ್ನ ಕಾಲದಲ್ಲೇ ತಮ್ಮ ಆಳ್ವಿಕೆಯಲ್ಲಿದ್ದ ಜಾಗಗಳಲ್ಲಿ ಸತಿ ಪದ್ಧತಿಯನ್ನು ನಿಷೇಧಿಸಿದ್ರು. ಆ ಕಾಲದಲ್ಲಿ ಇಂಥದೊಂದು ಹೆಜ್ಜೆ ಇಟ್ಟ ಮೊದಲ ಯುರೋಪಿಯನರು ಅಂದ್ರೆ ಅದು ಪೋರ್ಚುಗೀಸರೇ. ಇದು ಅವರ ಆಳ್ವಿಕೆಯ ಇನ್ನೊಂದು ಮುಖವನ್ನ ನಮ್ಗೆ ತೋರಿಸುತ್ತೆ. ಆದ್ರೆ ಇಷ್ಟೆಲ್ಲ ಯಶಸ್ಸಿನ ನಂತರ ಪೋರ್ಚುಗೀಸ್ ಸಾಮ್ರಾಜ್ಯದ ಅವನತಿ ಕೂಡ ಶುರುವಾಯಿತು. ಅವರ ಪತನಕ್ಕೆ ಒಂದೇ ಒಂದು ಕಾರಣ ಇರ್ಲಿಲ್ಲ. ಬದಲಿಗೆ ಹಲವಾರು ತಪ್ಪುಗಳು, ಸವಾಲುಗಳು ಎಲ್ಲವೂ ಒಟ್ಟಿಗೆ ಸೇರ್ಕೊಳ್ತು. ಮೊದಲನೇದಾಗಿ ಅವರ ಧಾರ್ಮಿಕ ಮತಾಂತರದ ಪಾಲಿಸಿಗಳು. ಇದು ಸ್ಥಳೀಯರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನವನ್ನ ಹುಟ್ಟುಹಾಕ್ತು. ಎರಡನೇದಾಗಿ ಅವರ ಅಧಿಕಾರಿಗಳಲ್ಲಿ ತುಂಬಿ ತುಳುಕುತ್ತಿದ್ದ ಭ್ರಷ್ಟಾಚಾರ. ಇದು ಅವರ ಆಡಳಿತವನ್ನ ಒಳಗಿಂದಲೇ ತಿಂದ್ಹಾಕ್ತು. ಮೂರನೇದಾಗಿ ಅದೇ ಸಮಯದಲ್ಲಿ ಭಾರತದಲ್ಲಿ ಮೊಘಲರು, ಮರಾಠರಂತಹ ದೊಡ್ಡ ಶಕ್ತಿಗಳು ಮೇಲ್ಬರ್ತಾ ಇದ್ವು. ಕೊನೆಗೆ ಇಂಗ್ಲಿಷರು, ಡಚ್ಚರು, ಫ್ರೆಂಚರು ಕೂಡ ವ್ಯಾಪಾರಕ್ಕೆ ಬಂದಾಗ ಪೋರ್ಚುಗೀಸರ ಮೊನೋಪೋಲಿಗೆ ದೊಡ್ಡ ಪೆಟ್ಟು ಬಿತ್ತು. ಈ ಎಲ್ಲಾ ಸಮಸ್ಯೆಗಳ ಜೊತೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ನಡೀತು. ಅದೇನಪ್ಪಾ ಅಂದ್ರೆ, ಪೋರ್ಚುಗೀಸರು ಬ್ರೆಜಿಲ್ ದೇಶವನ್ನ ಕಂಡುಹಿಡಿದ್ರು. ಇದ್ದಕ್ಕಿದ್ದಂತೆ ಅವರ ಸಂಪೂರ್ಣ ಗಮನ, ಹಣ, ಸೈನ್ಯ ಎಲ್ಲವೂ ಭಾರತದಿಂದ ಬ್ರೆಜಿಲ್ ಕಡೆಗೆ ಶಿಫ್ಟ್ ಆಯಿತು. ಇದರ ಪರಿಣಾಮ ಭಾರತದಲ್ಲಿದ್ದ ಅವರ ಸಾಮ್ರಾಜ್ಯ ನಿಧಾನವಾಗಿ ತನ್ನ ಶಕ್ತಿ ಕಳ್ಕೊಳ್ಳೋಕೆ ಶುರು ಮಾಡ್ತು. ಸಾಮ್ರಾಜ್ಯ ಹೋಯ್ತು ಸರಿ, ಆದ್ರೆ ಅವರ ಹೆಜ್ಜೆ ಗುರುತುಗಳು ಪೂರ್ತಿಯಾಗಿ ಮಾಯ ಆಗಿಲ್ಲ. ಆ 4 ಶತಮಾನಗಳ ಆಳ್ವಿಕೆಯ ಕುರುಹುಗಳು ಇವತ್ತಿಗೂ ಜೀವಂತವಾಗಿವೆ, ವಿಶೇಷವಾಗಿ ನಮ್ಮ ದೇಶದ ಪಶ್ಚಿಮ ಕರಾವಳಿಯಲ್ಲಿ. ಶತಮಾನಗಳ ಕಾಲ ಗೋವಾ ಅವರ ಸಾಮ್ರಾಜ್ಯದ ಹೃದಯ ಭಾಗವಾಗಿತ್ತು. ಅಲ್ಲಿನ ಸುಂದರವಾದ ಚರ್ಚುಗಳು, ಕಟ್ಟಡಗಳ ವಿನ್ಯಾಸ ಮತ್ತು ಸಂಸ್ಕೃತಿಯನ್ನ ನೋಡಿ ಅದನ್ನ ಪೂರ್ವದ ರೋಮ್ ಅಂತಾನೆ ಕರೀತಿದ್ರು. ಅದು ಅವರ ವೈಭವಕ್ಕೆ, ಅವರ ಪ್ರಭಾವಕ್ಕೆ ಒಂದು ಸಂಕೇತವಾಗಿತ್ತು. 1961 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 14 ವರ್ಷಗಳ ನಂತರ, ಅಂದ್ರೆ 1961ರಲ್ಲಿ ಅವರ ಹಿಡಿತದಲ್ಲಿದ್ದ ಕೊನೆಯ ಜಾಗಗಳಾದ ಗೋವಾ, ದಮನ್ ಮತ್ತು ಡಿಯು ಭಾರತದ ಜೊತೆ ಸೇರಿಕೊಂಡುವು. ಇದರೊಂದಿಗೆ ಭಾರತದಲ್ಲಿ ಸುಮಾರು 450 ವರ್ಷಗಳ ಕಾಲ ನಡೆದ ಸುದೀರ್ಘ ಪೋರ್ಚುಗೀಸ್ ಯುಗಕ್ಕೆ ಕೊನೆಗೂ ಅಂತ್ಯ ಹಾಡಲಾಯಿತು. ಹಾಗಾದ್ರೆ ಸುಮಾರು 500 ವರ್ಷಗಳ ನಂತರ ನಾವು ಹಿಂತಿರುಗಿ ನೋಡಿದಾಗ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಬಿಟ್ಟು ಹೋಗಿದ್ದು ಒಂದು ಸಂಪರ್ಕದ ಕಥೆಯ ಅಥವಾ ಆಕ್ರಮಣದ ಕಥೆಯ? ಇದು ಇತಿಹಾಸ ನಮ್ಮ ಮುಂದೆ ಇಡುವೊಂದು ಕಾಂಪ್ಲೆಕ್ಸ್ ಆದ ಪ್ರಶ್ನೆ. ಮುಂದಿನ ಸಲ